ಹಣಕಾಸು ವ್ಯವಹಾರ ಹಿನ್ನೆಲೆಯಲ್ಲಿ ವೈದ್ಯನನ್ನ ಅಪಹರಿಸಿ ಹಲ್ಲೆ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮದಲ್ಲಿ ನಡೆದಿದೆ. ಮಹಿಷ ವಾಡಗಿ ಗ್ರಾಮದ ವೈದ್ಯ ಆನಂದ್ ಉಪಾಧ್ಯಾಯ ಅವರನ್ನ ಅಪಹರಿಸಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದ್ದು, ಕಾಡಪ್ಪ ತೇಲಿ, ಸಿದ್ದಪ್ಪ ತೇಲಿ, ಸಿದ್ದರಾಯ ತೇಲಿ, ಧರೆಪ್ಪ ತೇಲಿ ಮತ್ತು ನಾಗಪ್ಪ ಬಿರಡಿ ಸೇರಿದಂತೆ 25 ಜನರ ಗ್ಯಾಂಗ್ ಜುಲೈ 10ರಂದು ಶಾಲಾ ಮೈದಾನದಿಂದ ವೈದ್ಯ ಆನಂದ್ ಉಪಾಧ್ಯಾಯ ಅವರನ್ನ ಅಪಹರಿಸಿದ್ದಾರೆ. ಬಳಿಕ ವೈದ್ಯ ಆನಂದ್ ಅವರನ್ನ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಕಟ್ಟಿಗೆ, ಪೈಪ್ ಹಗ್ಗದಿಂದ ಮನಬಂದಂತೆ ಥಳಿಸಿ 2 ಗಂಟೆಗಳ ಕಾಲ ಚಿತ್ರಹಿಂಸೆಯನ್ನ ನೀಡಿದ್ದಾರೆ. ವೈದ್ಯ ಆನಂದ್ ಉಪಾಧ್ಯಾಯ ಅವರ ಅಪಹರಣದ ಬಗ್ಗೆ ಸಂಬಂಧಿಕರು ತಕ್ಷಣ ಅಥಣಿ ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ವಿಷಯ ತಿಳಿದ್ರೂ ಅಥಣಿ ಠಾಣೆ ಪೊಲೀಸರು ನಿರ್ಲಕ್ಷ್ಯ ತೋರಿದ್ದ ಆರೋಪ ಕೇಳಿಬಂದಿದೆ. ನಿರ್ಲಕ್ಷ್ಯ ತೋರಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಅಮಾನತು ಮಾಡುವಂತೆ ಕುಟುಂಬಸ್ಥರು ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೇದ್ ಅವರಿಗೆ ಮನವಿ ಮಾಡಿದ್ದಾರೆ. ಕೊನೆಗೂ ಅಧಿಕಾರಿಗಳು ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಣಕಾಸು ವ್ಯವಹಾರ ಹಿನ್ನೆಲೆಯಲ್ಲಿ ವೈದ್ಯನನ್ನ ಅಪಹರಿಸಿ ಹಲ್ಲೆ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮದಲ್ಲಿ ನಡೆದಿದೆ. ಮಹಿಷ ವಾಡಗಿ ಗ್ರಾಮದ ವೈದ್ಯ ಆನಂದ್ ಉಪಾಧ್ಯಾಯ ಅವರನ್ನ ಅಪಹರಿಸಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದ್ದು, ಕಾಡಪ್ಪ ತೇಲಿ, ಸಿದ್ದಪ್ಪ ತೇಲಿ, ಸಿದ್ದರಾಯ ತೇಲಿ, ಧರೆಪ್ಪ ತೇಲಿ ಮತ್ತು ನಾಗಪ್ಪ ಬಿರಡಿ ಸೇರಿದಂತೆ 25 ಜನರ ಗ್ಯಾಂಗ್ ಜುಲೈ 10ರಂದು ಶಾಲಾ ಮೈದಾನದಿಂದ ವೈದ್ಯ ಆನಂದ್ ಉಪಾಧ್ಯಾಯ ಅವರನ್ನ ಅಪಹರಿಸಿದ್ದಾರೆ. ಬಳಿಕ ವೈದ್ಯ ಆನಂದ್ ಅವರನ್ನ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಕಟ್ಟಿಗೆ, ಪೈಪ್ ಹಗ್ಗದಿಂದ ಮನಬಂದಂತೆ ಥಳಿಸಿ 2 ಗಂಟೆಗಳ ಕಾಲ ಚಿತ್ರಹಿಂಸೆಯನ್ನ ನೀಡಿದ್ದಾರೆ. ವೈದ್ಯ ಆನಂದ್ ಉಪಾಧ್ಯಾಯ ಅವರ ಅಪಹರಣದ ಬಗ್ಗೆ ಸಂಬಂಧಿಕರು ತಕ್ಷಣ ಅಥಣಿ ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ವಿಷಯ ತಿಳಿದ್ರೂ ಅಥಣಿ ಠಾಣೆ ಪೊಲೀಸರು ನಿರ್ಲಕ್ಷ್ಯ ತೋರಿದ್ದ ಆರೋಪ ಕೇಳಿಬಂದಿದೆ. ನಿರ್ಲಕ್ಷ್ಯ ತೋರಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಅಮಾನತು ಮಾಡುವಂತೆ ಕುಟುಂಬಸ್ಥರು ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೇದ್ ಅವರಿಗೆ ಮನವಿ ಮಾಡಿದ್ದಾರೆ. ಕೊನೆಗೂ ಅಧಿಕಾರಿಗಳು ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಣಕಾಸು ವ್ಯವಹಾರ ಹಿನ್ನೆಲೆಯಲ್ಲಿ ವೈದ್ಯನನ್ನ ಅಪಹರಿಸಿ ಹಲ್ಲೆ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮದಲ್ಲಿ ನಡೆದಿದೆ. ಮಹಿಷ ವಾಡಗಿ ಗ್ರಾಮದ ವೈದ್ಯ ಆನಂದ್ ಉಪಾಧ್ಯಾಯ ಅವರನ್ನ ಅಪಹರಿಸಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದ್ದು, ಕಾಡಪ್ಪ ತೇಲಿ, ಸಿದ್ದಪ್ಪ ತೇಲಿ, ಸಿದ್ದರಾಯ ತೇಲಿ, ಧರೆಪ್ಪ ತೇಲಿ ಮತ್ತು ನಾಗಪ್ಪ ಬಿರಡಿ ಸೇರಿದಂತೆ 25 ಜನರ ಗ್ಯಾಂಗ್ ಜುಲೈ 10ರಂದು ಶಾಲಾ ಮೈದಾನದಿಂದ ವೈದ್ಯ ಆನಂದ್ ಉಪಾಧ್ಯಾಯ ಅವರನ್ನ ಅಪಹರಿಸಿದ್ದಾರೆ. ಬಳಿಕ ವೈದ್ಯ ಆನಂದ್ ಅವರನ್ನ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಕಟ್ಟಿಗೆ, ಪೈಪ್ ಹಗ್ಗದಿಂದ ಮನಬಂದಂತೆ ಥಳಿಸಿ 2 ಗಂಟೆಗಳ ಕಾಲ ಚಿತ್ರಹಿಂಸೆಯನ್ನ ನೀಡಿದ್ದಾರೆ. ವೈದ್ಯ ಆನಂದ್ ಉಪಾಧ್ಯಾಯ ಅವರ ಅಪಹರಣದ ಬಗ್ಗೆ ಸಂಬಂಧಿಕರು ತಕ್ಷಣ ಅಥಣಿ ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ವಿಷಯ ತಿಳಿದ್ರೂ ಅಥಣಿ ಠಾಣೆ ಪೊಲೀಸರು ನಿರ್ಲಕ್ಷ್ಯ ತೋರಿದ್ದ ಆರೋಪ ಕೇಳಿಬಂದಿದೆ. ನಿರ್ಲಕ್ಷ್ಯ ತೋರಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಅಮಾನತು ಮಾಡುವಂತೆ ಕುಟುಂಬಸ್ಥರು ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೇದ್ ಅವರಿಗೆ ಮನವಿ ಮಾಡಿದ್ದಾರೆ. ಕೊನೆಗೂ ಅಧಿಕಾರಿಗಳು ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಣಕಾಸು ವ್ಯವಹಾರ ಹಿನ್ನೆಲೆಯಲ್ಲಿ ವೈದ್ಯನನ್ನ ಅಪಹರಿಸಿ ಹಲ್ಲೆ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮದಲ್ಲಿ ನಡೆದಿದೆ. ಮಹಿಷ ವಾಡಗಿ ಗ್ರಾಮದ ವೈದ್ಯ ಆನಂದ್ ಉಪಾಧ್ಯಾಯ ಅವರನ್ನ ಅಪಹರಿಸಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದ್ದು, ಕಾಡಪ್ಪ ತೇಲಿ, ಸಿದ್ದಪ್ಪ ತೇಲಿ, ಸಿದ್ದರಾಯ ತೇಲಿ, ಧರೆಪ್ಪ ತೇಲಿ ಮತ್ತು ನಾಗಪ್ಪ ಬಿರಡಿ ಸೇರಿದಂತೆ 25 ಜನರ ಗ್ಯಾಂಗ್ ಜುಲೈ 10ರಂದು ಶಾಲಾ ಮೈದಾನದಿಂದ ವೈದ್ಯ ಆನಂದ್ ಉಪಾಧ್ಯಾಯ ಅವರನ್ನ ಅಪಹರಿಸಿದ್ದಾರೆ. ಬಳಿಕ ವೈದ್ಯ ಆನಂದ್ ಅವರನ್ನ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಕಟ್ಟಿಗೆ, ಪೈಪ್ ಹಗ್ಗದಿಂದ ಮನಬಂದಂತೆ ಥಳಿಸಿ 2 ಗಂಟೆಗಳ ಕಾಲ ಚಿತ್ರಹಿಂಸೆಯನ್ನ ನೀಡಿದ್ದಾರೆ. ವೈದ್ಯ ಆನಂದ್ ಉಪಾಧ್ಯಾಯ ಅವರ ಅಪಹರಣದ ಬಗ್ಗೆ ಸಂಬಂಧಿಕರು ತಕ್ಷಣ ಅಥಣಿ ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ವಿಷಯ ತಿಳಿದ್ರೂ ಅಥಣಿ ಠಾಣೆ ಪೊಲೀಸರು ನಿರ್ಲಕ್ಷ್ಯ ತೋರಿದ್ದ ಆರೋಪ ಕೇಳಿಬಂದಿದೆ. ನಿರ್ಲಕ್ಷ್ಯ ತೋರಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಅಮಾನತು ಮಾಡುವಂತೆ ಕುಟುಂಬಸ್ಥರು ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೇದ್ ಅವರಿಗೆ ಮನವಿ ಮಾಡಿದ್ದಾರೆ. ಕೊನೆಗೂ ಅಧಿಕಾರಿಗಳು ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.